ಫುಟ್ಬಾಲ್ ಮೈದಾನದಲ್ಲಿ ನಾರಮೇಧ ನಡೆದು ಹೋಗಿದೆ. ಆಟದ ಮೈದಾನದಲ್ಲಿ ಗುಂಡಿನ ಮಳೆ ಸುರಿದಿದೆ. ಒಂದೇ ದಿನ 2 ಕಡೆ ಭೀಕರ ದಾಳಿಯಾಗಿದೆ. ಗುಂಡಿನ ದಾಳಿ ಸುರಿದಿರುವಂಥದ್ದು ಮೆಕ್ಸಿಕೋದ ಮಧ್ಯಭಾಗದಲ್ಲಿ ಭೀಕರ ಶಸ್ತ್ರಾಸ್ತ್ರ ದಾಳಿಯಾಗಿದೆ. ಫುಟ್ಬಾಲ್ ಸ್ಟೇಡಿಯಂನಲ್ಲಿ ಆಗಿರುವಂತಹ ಭೀಕರ ದಾಳಿಯದು. ಶಸ್ತ್ರಾಸ್ತ್ರ ದಾಳಿಗೆ 11 ಮಂದಿ ಸಾವನ್ನಪ್ಪಿದ್ದಾರೆ. ಮೆಕ್ಸಿಕೋದ ಮಧ್ಯಭಾಗದಲ್ಲಿ ಭೀಕರ ಶಸ್ತ್ರಾಸ್ತ್ರ ದಾಳಿಯಾಗಿದೆ. ಆ ದಾಳಿಯಲ್ಲಿ 11 ಜನರು ಸಾವನ್ನಪ್ಪಿದ್ದಾರೆ. ಒಂದೇ ದಿನ 2 ಕಡೆ ದಾಳಿಯಾಗಿರುವಂಥದ್ದು. ಗುಂಡಿನ ದಾಳಿಯಾಗಿದೆ ಫುಟ್ಬಾಲ್ ಮೈದಾನದಲ್ಲಿ. 11 ಜನ ಸಾವನ್ನಪ್ಪಿದ್ದಾರೆ. ಮೆಕ್ಸಿಕೋದ ಗುವಾನಾಜುವೋಟಾದಲ್ಲಿ ನಡೆದಂತಹ ಘಟನೆ ಇದು. ದಾಳಿಗೆ ಕಾರಣರಾದವರನ್ನ ಪತ್ತೆ ಹಚ್ಚೋಕೆ ಕಾರ್ಯಾಚರಣೆ ನಡೀತಾ ಇದೆ. ಅಲ್ಲಿನ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಹುಡುಕಾಡ್ತಾ ಇದ್ದಾರೆ. ಘಟನೆಯ ಕುರಿತು ಹೆಚ್ಚಿನ ಮಾಹಿತಿಗಳು ಇನ್ನೇನು ತಿಳಿದು ಬಂದಿಲ್ಲ. ಯಾವ ಕಾರಣಕ್ಕಾಗಿ ದಾಳಿ ಮಾಡಿದ್ರು, ಯಾರಿದ್ದಾರೆ ಈ ದಾಳಿಯ ಹಿಂದೆ, ಅಥವಾ ಇಲ್ಲೇ ದಾಳಿಗೆ ಯೋಚನೆ ಮಾಡಿದ್ರು, ಬೇರೆ ಕಡೆ ಕೂಡ ದಾಳಿಗೆ ಯೋಚನೆ ಮಾಡಿದ್ರಾ ಅಂತ ಎಲ್ಲ ಕೂಡ ತನಿಖೆ ನಡೀತಾ ಇದೆ. ಮತ್ತೊಂದೆಡೆ ಪತನಗೊಂಡಂತಹ ಜೆಟ್ ವಿಮಾನ ಕೂಡ ಅಲ್ಲಿ ಪತನಗೊಂಡಿದೆ. ನೋಡಿ, ಈ ಒಂದು ಘಟನೆಯ ನಂತರ ಅಮೇರಿಕಾದ ಜೆಟ್ ವಿಮಾನ ಏನಿದೆ ಅದು ಅಪಘಾತಕ್ಕೆ ಸಿಲುಕಿದೆ, ನೆಲಕ್ಕೆ ಅಪ್ಪಳಿಸಿದೆ. ಬೊಂಬಾರ್ಡಿಯರ್ ಜೆಟ್ ಏನಿದೆ ಆ ಜೆಟ್ಟು ಪತನಗೊಂಡಿದೆಯಂತೆ. 600 ಜನರನ್ನು ಹೊತ್ತೊಯ್ತಾ ಇತ್ತು ಈ ವಿಮಾನ. ಆ ವಿಮಾನ ಪತನಗೊಂಡಿದೆ. ಸಾವು ನೋವಿನ ಬಗ್ಗೆ ಇನ್ನೂ ಕೂಡ ಅಧಿಕೃತವಾದಂತಹ ಮಾಹಿತಿ ಸಿಕ್ಕಿಲ್ಲ. ಅಮೇರಿಕಾದಲ್ಲಿ ಹಿಮ ಬಿರುಗಾಳಿ ಏನಿದೆ, ರಸ್ತೆ ಒಂದು ಸಂಚಾರವನ್ನು ಕೂಡ ಸ್ಥಗಿತ ಮಾಡ್ತಾ ಇದೆ. ಆ ರೀತಿಯಾಗಿದೆ. ಅಪಘಾತದ ಬಗ್ಗೆ FAA ಮತ್ತು ರಾಷ್ಟ್ರೀಯ ಸಾರಿಗೆ ಸುರಕ್ಷತಾ ಮಂಡಳಿ ತನಿಖೆಯನ್ನು ಕೂಡ ಮಾಡ್ತಾ ಇದೆ. ಯಾವ ವಿಚಾರಕ್ಕಾಗಿ ಅಂತ 2 ಕಡೆ ಈ ರೀತಿಯಾದ ಘಟನೆ ನಡೆದಿದೆ. ನೋಡಿ, ಮೆಕ್ಸಿಕೋದಲ್ಲಿ ಆ ಥರ, ಅಮೇರಿಕಾದಲ್ಲಿ ಈ ಥರ ವಿಮಾನ ಏನಿದು ಧ್ವಂಸಗೊಂಡಿರುವಂಥ ಅಥವಾ ಪತನಗೊಂಡಿರುವಂಥದ್ದು ಮತ್ತು ದಾಳಿಯಾಗಿರುವಂಥದ್ದು. ಆ ದಾಳಿಯಲ್ಲಿ 11 ಜನ ಸತ್ತೋದ್ರೆ ಈ ವಿಮಾನದ ಒಂದು ಪತನದಲ್ಲಿ ಎಷ್ಟು ಜನಕ್ಕೆ ಏನಾಗಿದೆ, ಯಾರು ಗಾಯಗೊಂಡಿದ್ದಾರೆ, ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಅದೇನೂ ಕೂಡ ಗೊತ್ತಾಗಿಲ್ಲ. ಮೆಕ್ಸಿಕೋದಲ್ಲಿ ಇಂತಹ ಒಂದು ದಾಳಿ ಬಂದವರು ಯಾರು, ದಾಳಿಕೋರರು ಭಯೋತ್ಪಾದಕರು ಅಥವಾ ಅಲ್ಲಿನವರೇನ, ಯಾವ ದೇಶದವರು, ಯಾವ ಸಂಘಟನೆಗೆ ಸೇರಿದವರು, ಯಾವ ಭಯೋತ್ಪಾದನೆ ಸಂಘಟನೆಗೆ ಸೇರಿದವರು, ಅದೆಲ್ಲದರ ಬಗ್ಗೆ ಕೂಡ ಇನ್ನೂ ಮಾಹಿತಿ ಗೊತ್ತಾಗಬೇಕಾಗಿದೆ. ದೊಡ್ಡ ಮಟ್ಟದ ದಾಳಿ ಇದು ಮೆಕ್ಸಿಕೋದ ಗುವಾನಾಜುವಾಟೋ ಏನಿದೆ ಅಲ್ಲಿ ಆಗಿರುವಂತಹ ಘಟನೆ ಈ ದಾಳಿ. ಇನ್ನೊಂದು ಕಡೆ ವಿಮಾನ ಪತ್ತೆ ಹಚ್ಚುತ್ತಾ ಇದ್ದಾರೆ ಅಲ್ಲಿನ ಅಧಿಕಾರಿಗಳು ಏನಾಗಿದೆ ಅಂತ. ಮತ್ತು ವಿಮಾನದಲ್ಲಿ ಯಾರ್ಯಾರು ಸಾವನ್ನಪ್ಪಿದ್ದಾರೆ, ಯಾರು ಗಾಯಗೊಂಡಿದ್ದಾರೆ, 600 ಜನ ಇದ್ರಂತ. ಅದರಲ್ಲಿ ಏನಾಗಿದೆ ಅದ್ರ ಬಗ್ಗೆ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.